ಇನ್ನು ನಾನು ಜರ್ಮನಿನಲ್ಲಿದ್ದಾಗ ಸ್ಟುಟ್ಗಾರ್ಡಲ್ಲಿದ್ದೆ. ಒಂದಿನ ಫೋನ್ ಬಂತು ನನಗೆ, ವಾಯ್ ಹೂ ಆರ್ ಯು ಅಂತಂದೆ. ಐ ಆಮ್ ಮಾಲೋಲಾ ಅಂತ. ಆಮೇಲೆ ನಾನು ಇಟ್ ಕೆನಾಟ್ ಬಿ ಅಂತಂದೆ. ವಾಯ್ ಅಂತಂದೆ. ಮಾಲೋಲಾ ಇಸ್ ಅನ್ ಇಂಡಿಯನ್ ನೇಮ್. ಒಂದು ದೊಡ್ಡ ಕ್ಯಾನ್ಸರ್ ಹಾಸ್ಪಿಟ್ಲ್ ಪ್ರಾರಂಭ ಮಾಡ್ತಾ ಇದ್ದಾರೆ, ವಿಷ್ಣು ಸಹಸ್ರನಾಮ ಆಧಾರಿತ ಫಸ್ಟ್ ಮೇಜರ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಇನ್ ಮಂಗಳೂರು. ಶಿ ಈಸ್ ಸ್ಟಾರ್ಟಿಂಗ್. ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ 24 ಗಂಟೆ ವಿಷ್ಣು ಸಹಸ್ರನಾಮ ಬರ್ತಾ ಇರಬೇಕು, ಆ ಥರದ ವ್ಯವಸ್ಥೆ. ಎಲ್ಲ ಶಾಸ್ತ್ರಗಳಲ್ಲಿ ಮಹಾಭಾರತ ಶ್ರೇಷ್ಠ. ಭಾರತದ ಪರಂಪರೆಯ ಎಲ್ಲ ಶಾಸ್ತ್ರಗಳಲ್ಲಿ ಅಮಂಗ್ ಆಲ್ ದ ಸ್ಕ್ರಿಪ್ಚರ್ಸ್ ಮಹಾಭಾರತ ಇಸ್ ಫೈನಲ್. ಅದೇ ಶ್ರೇಷ್ಠ. ಮಹಾಭಾರತ ಯಾಕೆ ಶ್ರೇಷ್ಠ ಅಂತಂತಂದರೆ ಅದು ಅಣ್ಣ ತಮ್ಮಂದಿರ ಕಥೆ ಹೇಳುತ್ತೆ ಅಂತಲ್ಲ, ಅಥವಾ ಅದರ ಒಳಗಡೆ ಸ್ಟ್ರಾಟಜಿಸು ಟೆಕ್ನಿಕ್ಸ್ ಇದೆ ಅದಕ್ಕಲ್ಲ. 18 ದಿನದ ವಾರ್ ಮಾಡೋದು ಹೇಗೆ ಹೇಳ್ಕೊಡುತ್ತೆ ಅದಕ್ಕಲ್ಲ. ಯಾಕೆ ಶ್ರೇಷ್ಠ ಅಂದರೆ ಮಹಾಭಾರತವನ್ನು ಪರ್ವತಕ್ಕೆ 2 ಶಿಖರಗಳಿದೆ, ಆ ಶಿಖರಗಳಿಂದ ಮಹಾಭಾರತ ಶ್ರೇಷ್ಠ. ಭಾರತಂ ಸರ್ವಶಾಸ್ತ್ರೇಷು ಭಾರತೀಯ ಗೀತಿಕವರ ವಿಷ್ಣು ಸಹಸ್ರನಾಮಾಪಿ ನಿರಂತರ ಪ್ರಾರ್ಥಕಂ. ಅಂದರೆ ಯಾತಕ್ಕೆ ಶ್ರೇಷ್ಠ ಮಹಾಭಾರತ ಅಂದರೆ 2 ಶಿಖರಗಳಿದೆ, ಒಂದು ಭಗವದ್ಗೀತೆ, ಒಂದು ವಿಷ್ಣು ಸಹಸ್ರನಾಮ. ಈ 2 ಶಿಖರಗಳಿಂದ ಪರ್ವತಕ್ಕೆ ಶ್ರೇಷ್ಠತೆ. ಅದರಲ್ಲಿ ವಿಷ್ಣು ಸಹಸ್ರನಾಮ ಯಾಕೆ ಶ್ರೇಷ್ಠ ಅಂತಂತಂದರೆ ಭಗವದ್ಗೀತೆಗಿಂತ ಸರಳ, ಭಗವದ್ಗೀತೆಗಿಂತ ಬೇಗ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚು ಪರಮಾತ್ಮನ ನಾಮ ಬಿಟ್ಟು ಇನ್ನೇನೂ ಇಲ್ಲ ಅದರಲ್ಲಿ. ಪರಮಾತ್ಮನ ನಾಮ ಬೇರೆ ಅಲ್ಲ, ಪರಮಾತ್ಮನ ರೂಪ ಬೇರೆ ಅಲ್ಲ. ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮ ಅಪಿ ನಿರಂತರ ಶತಾರ್ಥಕಂ. ಅಂದರೆ ವೇದದ ಪ್ರತಿ ಮಾತಿಗೂ 3 ಅರ್ಥಗಳಿದೆ, 3 ಡೈಮೆನ್ಷನ್ ಇದೆ, 3 ಡೈರೆಕ್ಷನ್ಸ್ ಇರುತ್ತೆ. ಮಹಾಭಾರತದ ಪ್ರತಿ ಮಾತಿಗೂ 10 ಅರ್ಥಗಳಿದೆ, 10 ಆಯಾಮಗಳಿರುತ್ತೆ. ಮಹಾಭಾರತ ಅಂದರೆ ಕೆಲವರಿಗೆ ದ್ರೌಪದಿ ಚಾಲೆಂಜು, ಮಹಾಭಾರತ ಅಂದರೆ ಕೆಲವರಿಗೆ ದುರ್ಯೋಧನ ಹಠ, ಮಹಾಭಾರತ ಅಂದರೆ ಕೆಲವರಿಗೆ ದಾನಶೂರ ಕರ್ಣನ ಕಥೆ, ಮಹಾಭಾರತ ಅಂತಂದರೆ ಕೆಲವರಿಗೆ 18 ದಿನದ ವಾರ್ಫೇರು, ಮಹಾಭಾರತ ಅಂದರೆ ಕೆಲವರಿಗೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ರಿಸರ್ಚು, ಮಹಾಭಾರತ ಅಂದರೆ ಕೆಲವು ಋಷಿಮುನಿಗಳ ಕಥೆ. ಕುಮಾರವ್ಯಾಸನಿಗೆ ಮಹಾಭಾರತ ಅಂದರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚುವಂತೆ. ಬರೀ ಕೃಷ್ಣನ ಕಥೆ, ಇನ್ನೇನು ಇಲ್ಲ ಅದರಲ್ಲಿ. ಇನ್ನು ಲಾಯರ್ಗೆ ಯಾರು ಅಡ್ವೊಕೇಟಿಗೆ ನೀವು ಕೇಳಿದರೆ ಮಹಾಭಾರತ ಏನು ಅಂತಂದರೆ ಇದು ಕಸಿನ್ಸ್ ಮಧ್ಯೆ ಇದ್ದ ಲ್ಯಾಂಡ್ ಲಿಟಿಗೇಷನ್, ಲ್ಯಾಂಡ್ ಡಿಸ್ಪ್ಯೂಷನ್. ಹೀಗೆ 10 ಡೈಮೆನ್ಷನ್ಗಳಲ್ಲಿ ಮಹಾಭಾರತ ಇದೆ. ಆದರೆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ 100 ಅರ್ಥ ಇದೆ. ಅಂದರೆ ಒಂದು ಸಲ ವಿಷ್ಣು ಸಹಸ್ರನಾಮ ಹೇಳ್ಕೊಂಡಾಗ ಒಂದು ನಾಮಕ್ಕೆ 100 ನಾಮವನ್ನು ಹೇಳಿರ್ತಕ್ಕಂಥ ಫಲ ಬರ್ತಿದೆ. ಅಂದರೆ ಇಡೀ 1000 ಹೇಳಿದಾಗ 1000 × 100 ಅಂದರೆ 1,00,000 ಪರಮಾತ್ಮನ ನಾಮಸ್ಮರಣೆ ಮಾಡಿರೋ ಪುಣ್ಯ ಒಂದು ಸಲ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಬರುತ್ತೆ. ಉಳಿದ ಯಾವ ಸ್ತೋತ್ರಗಳಲ್ಲೂ ಈ ಸೌಲಭ್ಯ ಇಲ್ಲ. ಹಾಗಾಗಿ ಕಲಿಯುಗದಲ್ಲಿ ವಿಷ್ಣು ಸಹಸ್ರನಾಮ ಸರ್ವಶ್ರೇಷ್ಠ. ಮತ್ತು ಜಗತ್ತಿನಲ್ಲಿ ಹೆಂಗಸರು ಹೇಳ್ಬೋದು, ಗಂಡಸರು ಹೇಳ್ಬೋದು, ಮಕ್ಕಳು ಹೇಳ್ಬೋದು, ವೃದ್ಧರು ಹೇಳ್ಬೋದು, ಮನುಷ್ಯರಾದವರು, ಬಾಯಿ ಇರೋರು, ನಾಲ್ಗೆ ಇರೋರು, ವಿವೇಕ ಇರೋರು, ಒಳ್ಳೆಯದಾಗಲಿ ಅನ್ನತಕ್ಕಂಥ ಆಸೆ ಇರೋರು ಎಲ್ಲರೂ ಹೇಳಬೇಕಾದ್ದು. ಆಸ್ಟ್ರೇಲಿಯಾದಲ್ಲಿ 2001ರಲ್ಲಿ 2004ರಲ್ಲಿ ನಾನು ಪ್ರಾರಂಭ ಮಾಡಿರತಕ್ಕಂಥ ವಿಷ್ಣು ಸಹಸ್ರನಾಮ ಚಕ್ರ ಪ್ರತಿ ವರ್ಷ ಒಂದೊಂದು ಚಕ್ರ ಮಾಡಿಕೊಂಡು 11 ಚಕ್ರ ಮುಗಿಸಿ, ನಾರಾಯಣ ಚಕ್ರ ಮುಗಿಸಿ, ಈಗ ಮಹಾನಾರಾಯಣ ಚಕ್ರ 12ನೇ ಚಕ್ರ ಪ್ರಾರಂಭ ಮಾಡಿದ್ದಾರೆ ಸಿಡ್ನಿನಲ್ಲಿ. ಈಗ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇದೆ. ನಾಳೆ ಏಪ್ರಿಲ್ 22, 23, 24 ನ್ಯೂಜಿಲೆಂಡ್ನ ಆಕ್ಲ್ಯಾಂಡ್ನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಮ್ಯುನಿಟಿ ಹಾಲ್ ತೊಗೊಂಡು ಅಲ್ಲಿ ಈ ಕೊರೋನಾ ಸಮಸ್ಯೆ ಇಲ್ಲ, ಫಿಸಿಕಲಾಗಿ ಅಲ್ಲಿ ಇಲ್ಲ, 0. ಹಾಗಾಗಿ ಎಲ್ಲ ನ್ಯೂಜಿಲೆಂಡ್ ಎಲ್ಲ ನಗರಗಳು, ಪಟ್ಟಣಗಳಿಂದ ನಮ್ಮ ಹಿಂದೂ ಜನಾಂಗದ ಎಲ್ಲ ಜಾತಿ ಎಲ್ಲರನ್ನೂ ಸೇರಿಸಿ, ಅದರಲ್ಲಿ ನ್ಯೂಜಿಲೆಂಡ್ನವರು ಕೆಲವರು ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಅವ್ರನ್ನೂ ಸೇರಿಸಿ ಬೃಹತ್ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿ ಮೊನ್ನೆ ತಾನೇ ಅಮೇರಿಕಾದ ಈ ಉಲ್ಬಣವಾಗಿರತಕ್ಕಂಥ ಕರೋನಾ ಸಮಸ್ಯೆ ನಿವಾರಣೆಗಾಗಿ ಇಂಡಿಯಾವನ್ನು ಪೊಲೀಸು ಮತ್ತು ಕೆರೋಲಿನಾ, ಅಟ್ಲಾಂಟಾ 3 ಕಡೆ ವಿಷ್ಣು ಸಹಸ್ರನಾಮ ಚಕ್ರ ಮಾಡಿದರು. ಇನ್ನು ನಾನು ಜರ್ಮನಿನಲ್ಲಿದ್ದಾಗ ಸ್ಟುಟ್ಗಾರ್ಡಲ್ಲಿದ್ದೆ. ಒಂದಿನ ಫೋನ್ ಬಂತು ನನಗೆ. ಏನು ಫೋನು ಅಂತಂತಂದರೆ ಈಸ್ ಇಟ್ ಅರಳಮಲ್ಲಿಗೆ ಪಾರಸಾತ್? ಎಸ್ ಅಂತ. ಇಂಗ್ಲೀಷ್ನಲ್ಲಿ ಜರ್ಮನ್ ಆ್ಯಕ್ಸೆಂಟು, ಇಂಗ್ಲೀಷ್ ಲ್ಯಾಂಗ್ವೇಜು. ಆಮೇಲೆ ಅವರು
ಹೌ ಫ್ರೀ ಯು ಆರ್ ಪ್ರೊಫೆಸರ್ ಆನ್ ದಿಸ್ ವೆನ್ಸ್ಡೇ ಅಂತಂದರೆ, ವಾಯ್ ಹೂ ಆರ್ ಯು ಅಂತಂದೆ. ಐ ಆಮ್ ಮಾಲೋಲಾ ಅಂತ. ಆಮೇಲೆ ನಾನು ಇಟ್ ಕೆನಾಟ್ ಬಿ ಅಂತಂದೆ. ವಾಯ್ ಅಂತಂದೆ. ಮಾಲೋಲಾ ಇಸ್ ಅನ್ ಇಂಡಿಯನ್ ನೇಮ್ ಆ್ಯಂಡ್ ದ ವೇ ಇನ್ ವಿಚ್ ಯು ಆರ್ ಸ್ಪೀಕಿಂಗ್, ಯು ಸ್ಪೀಕ್ ಲೈಕ್ ಎ ಜರ್ಮನ್ ಆರ್ ಎ ಬ್ರಿಟಿಷ್ ಪರ್ಸನ್. Yes, I am a German by birth, I am a German citizen also. But when I had been to South India, I had been to Ahobala Kshetra. In Ahobala, one Sri Vaishnava Swamiji has given me Upadesha, Diksha, and this name Malola, Indian name. ಅಂತಂದು. ಆಮೇಲೆ ಓಕೆ, ಕೆನ್ ಯು ಮೇಕ್ ಫ್ರೀ ಆನ್ ದಿಸ್ ವೆನ್ಸ್ಡೇ? ಐ ವಿಲ್ ಸೆಂಡ್ ದ ಟಿಕೆಟ್ಸ್ ಟು ಯು, ಫ್ಲೈಟ್ ಟಿಕೆಟ್ಸ್ ಟು ಯು ಟು ಕಮ್ ಟು ಬರ್ಲಿನ್ and stay with us. Why should I come? Who are you? We want to submit our Vishnu Sahasranama rendering to you. Wow. Anande, how do you know Vishnu Sahasranama? You say you are a German by birth. You say you are a German citizen. How do you know? Through your English book Vishnu Sahasranama. ಆಮೇಲೆ, ವೇರ್ ಡಿಡ್ ಯು ಗೆಟ್ ಮೈ ಇಂಗ್ಲೀಷ್ ಬುಕ್ ವಿಷ್ಣು ಸಹಸ್ರನಾಮ ಅಂತಂದು. ವಿದ್ಯಾಭೂಷಣ ಗೇವ್ ಮೀ. ಹೌ ಡು ಯು ನೋ ವಿದ್ಯಾಭೂಷಣ? ಹಿ ಈಸ್ ಇನ್ ಬ್ಯಾಂಗ್ಳೂರ್ ಅಂತಂದು. ಎಸ್, ಹಿ ಗೇವ್ ಮೀ ಯುವರ್ ಬುಕ್. ಹೌ ಡು ಯು ನೋ ಹಿಮ್ ಅಂತಂದೆ. ಆಮೇಲೆ ಹೇಳಿದರು, ಅದು ಬಿಟ್ಟು ಓಕೆ ವೆನ್ಸ್ಡೇ ಕೆನ್ ಯು ಮೇಕ್ ಇಟ್, ವಿ ವಿಲ್ ಫಸ್ಟ್ ಟಾಕ್ ಅಬೌಟ್ ದಟ್ ಅಂತ. ಅದೇ ಇಲ್ಲ, ನಾನು ಫ್ರಮ್ ಮಂಡೇ ಟು ನೆಕ್ಸ್ಟ್ ಸಂಡೇ ಝೂರಿಕಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇಸ್ಕಾನ್ನಲ್ಲಿ ಭಾಗವತ್ ಸಪ್ತಾಹ ಇಟ್ಕೊಂಡಿದ್ದೇನೆ. ಸೊ ಐ ಆಮ್ ಗೋಯಿಂಗ್ ಓವರ್ ದೇರ್, ಐ ಕೆನಾಟ್ ಮೇಕ್ ದಿಸ್. ಓಕೆ, ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಝೂರಿಕ್ ಆನ್ ವೀಕೆಂಡ್ಸ್ ಕ್ಯಾನ್ ಯು ಕಮ್ ಟು ಅವರ್ ಟೆಂಪಲ್? ವಿಚ್ ಟೆಂಪಲ್ ಯು ಮೀನ್ ಅಂತಂದೆ. ಬೃಹತ್ ನಾರಸಿಂಹ ಟೆಂಪಲ್. ವೇರ್ ಇಟ್ ಈಸ್? ಜರ್ಮನಿ. ವಾಟ್ ಯು ಮೀನ್ ಅಂದೆ. ಐ ಮೀನ್ ವಾಟ್ ಐ ಸೇ ಅಂತ. ಐ ಮೀನ್ ವಾಟ್ ಐ ಸೇ ಅಂತ. ಆಮೇಲೆ ಈಸ್ ಇಟ್ ಎ ನ್ಯೂ ಟೆಂಪಲ್ ಅಂದೆ. ತಕ್ಷಣ ಏನಂದ ಅಂದರೆ, ಯು ಆರ್ ಇನ್ ಗಿರಿನಗರ್ ಪರ್ಸಾತಿ? ಎಸ್. ಇನ್ ಫ್ರಂಟ್ ಆಫ್ ಯುವರ್ ಹೌಸ್ ದೆರ್ ಇಸ್ ಎ ಟೆಂಪಲ್, an ashram, Ganapati Satchidananda ashram. That Swamiji had come here to perform Kumbhabhisheka of the 25th year celebration of our temple. Ask him. Ask him. ಅಮ್ಮ ನಮಸ್ಕಾರ ಪರಿಗೆ. ಆಮೇಲೆ ಹೌ ಡು ಯು ನೋ ವಿದ್ಯಾಭೂಷಣ? ಪ್ಲೀಸ್ ಕ್ಲಾರಿಫೈ ದ್ಯಾಟ್ ಅಂತಂದೆ. ಹೇಳ್ದ, ಒಂದಿನ ನಾನು ಮನೆಯಲ್ಲಿ ಇಲ್ಲೇ ಇದ್ದಾಗ ಮಧ್ಯಾಹ್ನ ನನ್ನ ಫ್ರೆಂಡ್ ಒಬ್ಬ ಜರ್ಮನ್ನು, ಗ್ರಾಮಿ ಅವಾರ್ಡ್ ಪಾಪ್ ಸಿಂಗರು, ವರ್ಲ್ಡ್ ಫೇಮಸ್ ಸಿಂಗರು, ಅವನು ಇಂಡಿಯಾದಿಂದ ಬಂದ. ನಾನು ಮನೇಲಿಲ್ಲ, ಮನೆಗೆ ಬಂದು ಕಾರ್ ನಿಲ್ಲಿಸ್ಬಿಟ್ಟು ನನ್ನ ಮಿಸ್ಸಸ್ ಕೈನಲ್ಲಿ ಒಂದು ಸಿ ಡಿ, ಕವರ್ ಇಲ್ಲ ಬರೀ ಒಂದು ಸಿ ಡಿ ಕೊಟ್ಬಿಟ್ಟು ಆಸ್ಕ್ ಹಿಮ್ ಟು ಲಿಸನ್ ಅಂತ ಹೇಳ್ಬಿಟ್ಟು ಹೋದ. ರಾತ್ರಿ ನಾನು ಮನೆಗೆ ಬಂದುಬಿಟ್ಟು ಅದನ್ನು ಕೇಳಿದೆ. ಏನು ಆನಂದ ಆಗೋಯ್ತು ಅಂದರೆ, ನರಸಿಂಹದೇವರ ಬಗ್ಗೆ ಸಂಸ್ಕೃತದಲ್ಲಿ ಸುಶ್ರಾವ್ಯವಾಗಿ ಹೇಳಿರತಕ್ಕಂಥ ಮಧುರವಾಗಿರತಕ್ಕಂಥ ಸ್ತೋತ್ರ. ತುಂಬ ಆನಂದ ಆಗೋಯ್ತು, ತಡೆಯೋಕ್ಕಾಗಿಲ್ಲ. 10 ಸರ್ತಿ ರಾತ್ರಿ ಎಲ್ಲ ಕೇಳಿದೆ. ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗಿ, ನಮ್ಮ ಜರ್ಮನ್ ನರಸಿಂಹನಿಗೆ ಇದೇ ವಾಯ್ಸ್ನಲ್ಲಿ ನಾನು ಸಿ ಡಿ ಮಾಡಿಸ್ದು ಹಾಕಬೇಕು. ಆಮೇಲೆ ಇದು ಇಂಡಿಯಾದಿಂದ ಬಂದಿದೆ ಗೊತ್ತಾ. ಆಮೇಲೆ ಅವನಿಗೆ ಫೋನ್ ಮಾಡಿ ಫ್ರೆಂಡ್ಗೆ, ಇದ್ರ ಕವರ್ ಕೊಡೋ, ಡೀಟೇಲ್ಸ್ ಕೊಡೋ ಅಂತೆ. ಅವನು ಹೇಳಿದಂತೆ, ಇಲ್ಲಿ ಬಾಂಬೆಯಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರ್ನಲ್ಲಿ ಬರೀ ಸಿ ಡಿ ಇತ್ತು ಅಷ್ಟೇ. ನಿನಗೆ ನರಸಿಂಹ ಅಂದರೆ ಸಾಹಿತ್ಯ ಒದ್ದಾಡ್ತಿದೆಯಲ್ಲ, ಯು ಮೇ ಲೈಕ್ ಇಟ್ ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ಫಾರ್ $0.50 $1 ತಂದಿದ್ದೀನಿ ಅಷ್ಟೇ. ನೋ ಡೀಟೇಲ್ಸ್, ನೋ ಕವರ್, ನಥಿಂಗ್ ಡೂಯಿಂಗ್ ಅಂತ. ಆ್ಯಂಡ್ ಐ ಹ್ಯಾವ್ ಟು ಫೈಂಡ್ ಔಟ್ ದ ವಾಯ್ಸ್. ಆ ವಾಯ್ಸಲ್ಲೇ ಆಡಿಸ್ಬೇಕು ಅಂತ ಮನಸ್ಸು ಬಂದ್ಬಿಡ್ತು ಅವನಿಗೆ. ಅದಕ್ಕೆ ಇಂಡಿಯಾಗೆ ಇಮಿಡಿಯೇಟ್ ಟಿಕೆಟ್ ಮಾಡಿ ಬಾಂಬೆಗೆ ಟಿಕೆಟ್ ಮಾಡಿದ ಫ್ಲೈಟಲ್ಲಿ. ಬಾಂಬೆಗೆ ಬಂದ, ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಹೋದ. ಹಾಕಿ ಕೇಳಿ, ಈ ವಾಯ್ಸ್ ಬೇಕು ನನಗೆ ಅಂತ. ಅವ್ರು ಕೇಳಿ, ಬಾಂಬೆ ಮ್ಯೂಸಿಕ್ ಎಲ್ಲ ಐಟಮ್ ಸಾಂಗ್ಸ್ ಅದು, ಇದೆಲ್ಲ ಯಾವ್ರು ಕೇಳಿದೆ? ಹೂ ಕೇರ್ಸ್ ಫಾರ್ ದೀಸ್ ಥಿಂಗ್ಸ್? ಕೆಲಸ ಮಾಡೋ, ಇಟ್ ಲುಕ್ಸ್ ಲೈಕ್ ಮೇ ಬಿ ಇನ್ ಬಾಂಗ್ಲಾದೇಶ್ ಯು ಮೇ ಗೆಟ್ ದಿಸ್ ಟೈಪ್ ಆಫ್ ವಾಯ್ಸ್ ಅಂತ. ಢಾಕಾಗೆ ಹೋಗಿದ್ದಾನಲ್ಲಿ. ಢಾಕಾದಲ್ಲಿ ಅವರು ಒಟ್ಟಿಗೆ ಊಟ ಇಲ್ಲ, ಮ್ಯೂಸಿಕ್ಕು ಕಲ್ಕಟ್ಟಾದಲ್ಲಿ ಹೋಗು ಅಂತಂದಿದ್ದಾರೆ. ಕಲ್ಕಟ್ಟಾದಲ್ಲಿ ಬಂದು ಎಲ್ಲರನ್ನೂ ಕೇಳಿದ್ದಾನೆ. ಅವ್ರು ಹೇಳಿದ್ರು, ಬಾಂಗ್ಲಾ ಮ್ಯೂಸಿಕ್ ಇಸ್ ಡಿಫ್ರೆಂಟ್, ಇದೆಲ್ಲ ಕರ್ನಾಟಕಿ, ಇದು
ಇದೆಲ್ಲ ಮಡ್ರಾಸೀಸ್ ಹೇಳ್ತಾರೆ. ನಾನು ಒಂದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗೋದು. ಸುಧಾ ರಘುನಾಥನ್ ಅಡ್ರೆಸ್ ಕೊಟ್ಟಿದ್ದಾರೆ ಮಡ್ರಾಸ್ನಲ್ಲಿ ಹೋಗುವಂಥ. ಕಲ್ಕಟ್ಟಾಯಿಂದ ಮಡ್ರಾಸಿಗೆ ಬಂದಿದ್ದಾನೆ. ಸುಧಾ ರಘುನಾಥನ್ ಅಡ್ರೆಸ್ ಹುಡ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡಿಕೊಂಡು, ಜರ್ಮನಿಯಿಂದ ಬರ್ತೀನಿ, ವಾಯ್ಸ್ ಕನ್ನಡಕ್ಕೋಸ್ಕರ ಪ್ಲೀಸ್ ಎನ್ಲೈಟನ್ ಮೀ ಅಂತ. ಅವರು ಅದನ್ನು ಹಾಕಿ 30 ಸೆಕೆಂಡ್ಸ್ ಅಷ್ಟೇ. ಇದಕ್ಕೆ ಇಷ್ಟು ಕಷ್ಟಪಟ್ಟಿದೆಯಲ್ಲ ಸ್ವಾಮಿ ಅಂತ ವಿದ್ಯಾಭೂಷಣ್ ಹಾಡಿರೋದು ಇದು. ವೇರ್ ಈಸ್ ಹೂ ಈಸ್ ಅಂದ, ಈಸ್ ಇನ್ ಬ್ಯಾಂಗ್ಳೂರ್ ಅಂಥೇಳಿ ಅವ್ರು ಫೋನ್ ಮಾಡಿ ವಿದ್ಯಾಭೂಷಣ್ರಿಗೆ, ಸುಧಾ ರಘುನಾಥನ್ನು ಜರ್ಮನಿ ಬರ್ತೀಯಾನೆ, ಉಪಕಾರ ಮಾಡಿ ನಿಮ್ಮನ್ನು ಹುಡ್ಕೊಂಡು ಜರ್ಮನಿಯಿಂದ ಬಂದಿಯಾನ ಅವನು ಕರೆಸಿದ್ರು. ಇಲ್ಲಿ ಬಂದುಬಿಟ್ಟು ಆ ಪರಿಚಯ ಮಾಡ್ಕೊಂಡ, CDs ಮಾಡ್ಕೊಂಡು 2-3 CD ಮಾಡಿಕೊಟ್ರು ಅವನಿಗೆ. ಹೋಗ್ಬೇಕಾದಾಗ ಅವನಿಗೇನು ಇನ್ನು ಅವನು ಕನ್ನಡ ಬರಲ್ಲ, ಇಂಗ್ಲೀಷ್, ಜರ್ಮನ್. ಅವನು ಇಂಗ್ಲೀಷ್ ಒಂದೇ. ನಂದು ವಿಷ್ಣು ಸಹಸ್ರನಾಮ ರಿಲೀಸ್ ಆಗಿತ್ತು ಇಂಗ್ಲೀಷ್ ಬುಕ್ಕು, ಒಂದು ಕಾಪಿ ಅವನಿಗೆ ಕೊಟ್ಟಿದ್ದಾರೆ. ಅವ್ರ ಮನೇಲಿ ಕೊಟ್ಟಿದ್ದಾರೆ. ಅವನು ಏರ್ಪೋರ್ಟ್ನಲ್ಲಿ ಫುಲ್ ಫ್ರೀ ಇದೆ, ಓದಿಯಾನೆ ಕಂಪ್ಲೀಟ್ 3-4 ಅವರ್ಸ್. ಫ್ಲೈಟಲ್ಲಿ ಪೂರ್ತಿ ಓದ್ಕೊಂಡೋಗಿದ್ದಾನೆ. ಮನೆಯಲ್ಲಿ ಅಲ್ಲೂ ಓದ್ಕೊಂಡಿದ್ದಾನೆ ಪೂರ್ತಿ 2 ಸರ್ತಿ 3 ಸಾರಿ. ಅದ್ರ ಮಹತ್ವ ಅರ್ಥ ಮಾಡ್ಕೊಂಬಿಟ್ಟು, ಮಹಿಮೆಗಳೆಲ್ಲ ಇದೆ ಅರ್ಥ ಮಾಡಿಕೊಂಡು, ವಿದ್ಯಾಭೂಷಣ್ ಫೋನ್ ಮಾಡಿ 50 ಕಾಪಿ ಕಳಿಸಿ ನನಗೆ ಇಮಿಡಿಯೇಟಾಗಿ ಬೇಕು, ಸಿಡಿನೂ ಕಳಿಸ್ಬಿಟ್ಟಿಲ್ಲ ಅದು. ಅವ್ರು ನಾನು ಬುಕ್ಸ್ ಎಲ್ಲರಲ್ಲಪ್ಪ ವೇದಾಂತ ಬುಕ್ ಹೌಸಲ್ಲಿ ಕಾಂಟ್ಯಾಕ್ಟ್ ಮಾಡೋಂತ ವೇದಾಂತ ಬುಕ್ ಹೌಸ್ ಟ್ಯಾಗ್ ಮಾಡಿದ್ದಾರೆ. ಅಲ್ಲಿಂದ 50 ಕಾಪಿ ತರಿಸ್ಕೊಂಡು 50 ಜನ ಜರ್ಮನ್ಸ್ಗೆ, ಸತ್ಸಂಗಿಗಳಿಗೆ, ಎಲ್ಲ ಜರ್ಮನ್ಸು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ. 50 ಜನನು 1 ವರ್ಷದೊಳಗಾಗಿ ಪೂರ್ತಿ ಬಾಯಿ ಕಲ್ತ್ಕೊಂಡೆ, ಬಾಯಲ್ಲಿ ಹೇಳೋ ಥರದಲ್ಲಿ. ಅವನು ನನಗೆ ಫೋನ್ ಮಾಡಿದಾಗ 29 ಜನ ಇದ್ದೀವಿ ಇವತ್ತು, ಈ ವೆನ್ಸ್ಡೇ. ನೀವು 29 ಜನ ನಿಮಗೆ ಸಬ್ಮಿಟ್ ಮಾಡಿದರೆ ಆ ಸೈಕಲ್ ಕಂಪ್ಲೀಟ್ ಆಗುತ್ತೆ ನಮ್ಮದು, ಮತ್ತು ಅದು ಸಾರ್ಥಕ ಆಗುತ್ತೆ ನಾವು ಕಲ್ತಿದ್ದಕ್ಕೆ, ದಯವಿಟ್ಟು ಬರಬೇಕು ಅಂತ. ಆಗಲ್ಲ ಅಂದೆ. ಆಮೇಲೆ ನಾನು ಹೇಳಿದೆ, ಒಂದು ವಾಯ್ಸ್ ಕಂಡುಹಿಡಿಯೋದಕ್ಕೆ ಇಂಡಿಯಾದಲ್ಲಿ ಯಾರು ಹೇಳಿದ್ರು ನಂಬಲ್ಲ. ಫಸ್ಟು ಒಂದು ವಾಯ್ಸ್ ಐಡೆಂಟಿಫೈ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಜರ್ಮನಿಯಿಂದ ಫ್ಲೈಟಲ್ಲಿ ಬಾಂಬೆಗೆ ಹೋಗಿ, ಬಾಂಬೆಯಿಂದ ಢಾಕಾಗೆ ಹೋಗಿ, ಕಲ್ಕಟ್ಟಾಗೆ ಬಂದು, ಮಡ್ರಾಸಿಗೆ ಬಂದು, ಬೆಂಗಳೂರಿಗೆ ಬಂದು, ಅಲ್ಲಿ ದುಡ್ಡು ಖರ್ಚು ಮಾಡಿ CD ಮಾಡಿಸ್ಕೊಂಬಂದಿದ್ಯಾ ಅಂದರೆ ಹರ್ಕ್ಯೂಲಿಯನ್ ಟಾಸ್ಕ್, ಇಂಪಾಸಿಬಲ್ ಟಾಸ್ಕ್ ಅಂದ. ಅಷ್ಟೇ ಅಲ್ಲ, ಮುಂದೆ ಕೇಳಿ ಅಂದ. ಏನೋ ಅಂದೆ, ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಲ್ಲ, ಇದು ಕಳೆದೋಗಿ ಕುಡ್ದು ಮರ್ತೋಗಿ ಕುಡ್ದು ಡಾಕ್ಯುಮೆಂಟಾಗಿ ಉಳಿಬೇಕಿದು, ಮಹಾಸಾಧನೆ ಇದು. ಏನು ಮಾಡಬೇಕು ಅಂತ ಒಂದು ಫಿಲಮ್ ತೆಗಿತೀನಿ ಅಂತ ಇದನ್ನೇ ಇಮ್ಮಿಡಿಯೇಟಾಗಿ ಒಂದು ಚಾರ್ಟರ್ಡ್ ಫ್ಲೈಟ್ ಮಾಡಿಕೊಂಡ ಬರ್ಲಿನ್ನಿಂದ. ಹಾಲಿವುಡ್ಡು ಫಿಲಮ್ ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡ್ಕೊಂಡ. ಹಾಲಿವುಡ್ ಕ್ಯಾಮ್ರಾ, ಹಾಲಿವುಡ್ ಲೈಟಿಂಗ್ ಎಲ್ಲ ಹೈಲಿ ಪ್ರೊಫೆಷನಲ್ ಮಾಡ್ಕೊಂಡ. ಅಲ್ಲಿಂದ ಆ ಫ್ರೆಂಡು ಇವನ ಮನೆಗೆ ಬಂದಾಗಿಂದ ಶೂಟಿಂಗು. ಇವನು ಇಲ್ಲದೇ ಇದ್ದಾಗ ಬಂದು CD ಕೊಟ್ಟಿರೋದಿಲ್ಲ, ಆ್ಯಕ್ಷನ್ ರಿಪ್ಲೈ. ದೆನ್ ಇವನಿಗೆ ಫೋನ್ ಮಾಡಿದ್ದು, ಅಲ್ಲಿಂದ ಟಿಕೆಟ್ ತೊಗೊಂಡಿದ್ದು, ಬಾಂಬೆ, ಢಾಕಾ, ಕಲ್ಕಟ್ಟ, ಮಡ್ರಾಸ್, ಬೆಂಗಳೂರು ಅಷ್ಟೂ ಕಂಪ್ಲೀಟ್ ತಿರ್ಗಾ ಫುಲ್ ಕ್ರೂ ಬಂದು ಬೆಂಗಳೂರಿಗೆ ಬಂದು ವಿದ್ಯಾಭೂಷಣ್ ಮೀಟ್ ಮಾಡಿ, ವಿದ್ಯಾಭೂಷಣದ ಟಿಕೆಟ್ CD ಮಾಡಿಸ್ಕೊಂಡು ವಾಪಸ್ಸು ವಿದ್ಯಾನಂದ ಬುಕ್ ತೊಗೊಂಡು ಹೋಗಿದ್ದು. ಇದೆಲ್ಲ ಫಿಲಮ್ ಆಯಿತು. ಬಟ್ ಇಟ್ ಕಾಸ್ಟೆಡ್ ಎ ಲಾಟ್. ಅದು ಒಂದು ಫ್ಲೈಟೇ ಚಾರ್ಟರ್ ಮಾಡಿಕೊಂಡು, ಎಲ್ಲ ಟೆಕ್ನಿಕಲ್ ಕ್ರೂನ ಅಪಾಯಿಂಟ್ ಮಾಡಿಕೊಂಡು, ಇನ್ಸ್ಟ್ರೂಮೆಂಟ್ಸ್ ಅಪಾಯಿಂಟ್ ಮಾಡಿಕೊಂಡು, ಕ್ಯಾಮ್ರಾಗಳು ಅದು ಎಲ್ಲ ಇಲ್ಲಿ ಹಾಲಿವುಡ್ ಕ್ಯಾಮ್ರಾಗಳು ಮಾಡಿ ಒಂದು ಫಿಲಮ್ ಪ್ರೋಸೆಸ್ ಮಾಡಿ, ಎಡಿಟ್ ಮಾಡಿ, ಸ್ಟುಡಿಯೋ ತೊಗೊಂಡು ಹ್ಯೂಜ್ ಕಾಸ್ಟ್ ಆಯಿತು ಅವನಿಗೆ. ಅಲ್ರಿ ವಿಷ್ಣು ಸಹಸ್ರನಾಮ ನಂಬ್ಕೊಂಡಿದ್ದೀನಿ, ಇಷ್ಟೊಂದು ಖರ್ಚಾಗೋಯ್ತಲ್ಲ ಅಂತ ಮನಸ್ಸಿಗೆ ಬಂತಂತೆ. ಅದರಲ್ಲಿ ಒಂದು ಬರೆದಿದ್ದೆ, ವಿಷ್ಣು ಸಹಸ್ರ ನಂಬ್ಕೊಂಡ್ರೆ ನಿನಗೆ ಯಾವತ್ತೂ ಅಶುಭ ಆಗೋದಿಲ್ಲ ಮತ್ತು ನಷ್ಟ ಆಗೋದಿಲ್ಲ ಬರೆದಿನ ಅದನ್ನು. ಆ್ಯಂಡ್ ವೆನ್ ಎವ್ರಿಥಿಂಗ್ ಫೇಲ್ಸ್ ವಿಷ್ಣು ಸಹಸ್ರನಾಮ ರಿಸ್ಕ್ಯೂಸ್ ಯು ಅಂತಲೂ ಬರೆದಿನ ಅದರಲ್ಲಿ. ಕಾನ್ಫಿಡೆನ್ಸ್ ಬಂದುಬಿಡ್ತು ಅವ್ರಿಗೆ, ಕಾನ್ಫಿಡೆನ್ಸ್ ಇಲ್ಲ ಅವ್ರಿಗೆ, ಇಲ್ಲ ಹಾಗೇ ಆಗುತ್ತೆ. ವಿಷ್ಣು ಸಹಸ್ರನಾಮ ಫುಲ್ ಭಕ್ತಿಯಿಂದ ಎಲ್ಲ ಹೇಳೋಕ್ಕೆ ಶುರು ಮಾಡಿದರು. ಫಿಲ್ಮು ಪ್ರೊಡ್ಯೂಸ್ ಆಗೋಯ್ತು, ಕಾಸ್ಟ್ ಆಯಿತು, ಹಾಕಿದ. ಅಷ್ಟೊತ್ತಿಗೆ ಇಟಲಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಏನು ಅಂತಂದರೆ, ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲು ಇಟಲಿ ಮಿಲನ್ನಲ್ಲಿ ಆಗ್ತಾಯಿದೆ. ಅದಕ್ಕೆ ನಾನ್ ಫಿಕ್ಷನ್ ಫಿಲಮ್ ಕ್ಯಾಟಗರಿನಲ್ಲಿ ಯುರೋಪಿಯನ್ ಪ್ರೊಡ್ಯೂಸರ್ಸ್ ಯಾವ್ದಾದ್ರು ಪ್ರೊಡ್ಯೂಸ್ ಮಾಡಿದರೆ ಅಪ್ಲೈ ಮಾಡ್ಕೋಬೋದು. ನಾನ್ ಫಿಕ್ಷನ್ ಕ್ಯಾಟಗರಿ ಯುರೋಪಿಯನ್ಸ್ ಪ್ರೊಡ್ಯೂಸ್ ಮಾಡಬೇಕು. ಹೆಂಗೆ ಫಿಟ್ ಆಯಿತು ಅಂತಂದರೆ ತಕ್ಷಣ ಇದನ್ನು ಕಳಿಸಿದರೆ ಬೆಸ್ಟ್ ನಾನ್ ಫಿಕ್ಷನ್ ಫಿಲಮ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಆಗಿ ಏನು ಖರ್ಚು ಮಾಡಿದ್ನೋ ಅದ್ರ 5ರಷ್ಟು ದುಡ್ಡು ಬಂತಲ್ಲ, 5ರಷ್ಟು ಹೇಳ್ದ. ನೀವು ಅದರೊಳಗೊಂದು ಮಾತು ಬರೆದಿದ್ರಿ, ವಿಷ್ಣು ಸಹಸ್ರನಾಮ ನಮ್ಮದೊಂದು ಯಾವತ್ತೂ ನಷ್ಟ ಆಗೋದಿಲ್ಲ, ಅಶುಭ ಆಗೋದಿಲ್ಲ ಅಂತ. ನನಗೆರಡೂ ಅನುಗ್ರಹ ಆಯಿತು, ನೀವು ಬರಬೇಕು ಅಂತದ್ದು. ಹೀಗೆ ಜಗತ್ತಿನ ನಾನಾ ಭಾಗಗಳಲ್ಲಿ ವಿಷ್ಣು ಸಹಸ್ರನಾಮ ಇವತ್ತು ಝೇಂಕರಿಸ್ತಾ ಇದೆ, ಬರಬರಿತಾ ಇದೆ. ಭಾರತದಲ್ಲಿ ಎಷ್ಟು ನಾನು ನಿಮಗೆ ಹೇಳಿದರೂ ಕಡಿಮೆನೇ. ಸಬಿತಾ ಶೆಟ್ಟಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮಂಗಳೂರು ಹತ್ರ ಅವ್ರ ಮನೇಲಿ ಕ್ಯಾನ್ಸರ್ ಆಗಿ ಅವರು ನನಗೆ ಸಂಪರ್ಕ ಮಾಡಿ ವಿಷ್ಣು ಸಹಸ್ರನಾಮದಿಂದ ಕ್ಯಾನ್ಸರ್ ಎಲ್ಲ ವಾಸಿಯಾಗಿ, ಈಗ ಸಬಿತಾ ಶೆಟ್ಟಿಯವರು ಮಂಗಳೂರು ಪಕ್ಕದಲ್ಲಿ ಒಂದು ದೊಡ್ಡ ಲ್ಯಾಂಡ್ ತೊಗೊಂಡು
ನನಗೆ ಕರೆದ್ರು, ನೀವೇ ಭೂಮಿ ಪೂಜೆ ಮಾಡಿಕೊಡ್ಬೇಕು ಅಂತ. ನಾನು ಕರೋನಾ ಇದೆ, ಬೆಂಗಳೂರಿಗೆ ಬರಲ್ಲ ಅಂತಂದೆ. ಒಂದು ದೊಡ್ಡ ಕ್ಯಾನ್ಸರ್ ಹಾಸ್ಪಿಟ್ಲ್ ಪ್ರಾರಂಭ ಮಾಡ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮ ಆಧಾರಿತ ಫಸ್ಟ್ ಮೇಜರ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಇನ್ ಬೆಂಗಳೂರು. ಶಿ ಈಸ್ ಸ್ಟಾರ್ಟಿಂಗ್. ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ 24 ಗಂಟೆ ವಿಷ್ಣು ಸಹಸ್ರನಾಮ ಬರ್ತಾ ಇರಬೇಕು. ಆ ಥರದ ವ್ಯವಸ್ಥೆಗಳು ಮಾಡಿ ಯಾರು ಬಂದು ಅಡ್ಮಿಟ್ ಮಾಡಿದ್ರು ಕೂಡ ಅವ್ರ ರಿಲೇಟಿವ್ಸ್ಗಳು ವಿಷ್ಣು ಸಹಸ್ರನಾಮ ಹೇಳ್ತಾ ಇರಬೇಕು. ಹೀಗೆ ಅದು ದೊಡ್ಡ ಕ್ರಾಂತಿನೇ ನಡೀತಾ ಇದೆ. ನಂಬಿದವರಿಗೆ ಇಂಬು ಕೊಡತಕ್ಕಂಥ ವಿಶ್ವಕುಟುಂಬಿಯಾಗಿರತಕ್ಕಂಥ ಮಹಾವಿಷ್ಣುವಿನ ಹೆಸರನ್ನು ಹೇಳೋದು ನಾಲಿಗೆ ಶುದ್ಧ ಆಗುತ್ತೆ, ಬುದ್ಧಿ ಶುದ್ಧ ಆಗುತ್ತೆ, ಮನಃಶುದ್ಧ ಆಗುತ್ತೆ, ನಾಡಿ ಶುದ್ಧಿ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ, ಆರೋಗ್ಯ ಶುದ್ಧಿ ಆಗುತ್ತೆ, ಹೃದಯ ಶುದ್ಧಿ ಆಗುತ್ತೆ ವಿಷ್ಣು ಸಹಸ್ರನಾಮದಿಂದ. ಗುರುಗಳೇ, ಅದ್ಭುತದಲ್ಲಿ ಅದ್ಭುತ ವಿಚಾರಗಳು. ಈಗ ನಿಮ್ಮ ಪುಸ್ತಕವನ್ನೇ ನೋಡಿ ಈ ಪ್ರವಚನಗಳನ್ನೇ ಕೇಳಿಬಿಟ್ಟೆ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಆದ್ರೂ ಇದಕ್ಕೆ ಇನ್ನೊಂದು ಹೊಸ ಆಯಾಮವನ್ನು ವಿಷ್ಣು ಸಹಸ್ರನಾಮಕ್ಕೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಗುರುಗಳೇ, ಅದ್ಭುತವಾದ ವಿಚಾರಗಳು. ಆದರೆ ಈ ಶಕ್ತಿ ನಮ್ಮ ದೇಶದಲ್ಲಿ ನಮ್ಮ ಯುವ ಪೀಳಿಗೆಗೆ ಎಷ್ಟೊಂದು ಯಾಂತ್ರಿಕವಾಗ್ತಾ ಇದ್ದಾರೆ ಅಂತಂದರೆ, ಅವ್ರನ್ನ ನಾವು ನಮ್ಮಲ್ಲಿರ್ತಕ್ಕಂಥ ಬೇರೆ ಬೇರೆ ಸಾಧನಗಳ ಮೂಲಕ ನಾವು ಯಾವುದಾರೊಂದು ಡ್ರಗ್ಲೆಸ್ ಥೆರಪಿದೆ ಕ್ಲಾಸ್ ಮಾಡಲಿ, ಪ್ರವಚನಗಳಿಗೆ ಹೋಗಲಿ, ಎಲ್ಲೇ ಮಾಡಿದ್ರು ಎಲ್ಲದನ್ನು ವಾಪಸ್ ತಗೊಂಬಂದು ಆಧ್ಯಾತ್ಮಿಕ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೂ 100 ಜನ ಬಂದರೆ 70 ಜನ ಹಿಂದಕ್ಕೆ ಹೋಗುವಂಥವರೇ ಆಗ್ತಾ ಇದ್ದಾರೆ. ಇವರಿಗೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ಟಿಪ್ಸ್ ಬೇಕು ವಾಪಸ್ಸು? ನನಗೆ ತುಂಬ ಒಳ್ಳೆಯ ವಿಚಾರ ಡಿಸ್ಕಸ್ ಮಾಡ್ತಾರೆ. ಯಾಕೆಂದರೆ ಇದು ಋಷಿಮುನಿಗಳ ದೇಶ ಆಗಿತ್ತು, ಚಿಂತನೆಯ ದೇಶ ಆಗಿತ್ತು, ಅಧ್ಯಾತ್ಮ ದೇಶ ಆಗಿತ್ತು, ದೈವಭಕ್ತಿ ಧರ್ಮಶ್ರದ್ಧೆಯ ತವರು ಮನೆ ಆಗಿದ್ದಂಥ ದೇಶ ಇದು. ಇಲ್ಲಿ ಜಗತ್ತಿನ ಎಲ್ಲ ಶಕ್ತಿಗಳ ಸಂಚಲನ ಆಗಿತ್ತು ಇಲ್ಲಿ. ಆದರೆ ಇವತ್ತು ಬಹಿರಾಡಂಬರದ ಆಕರ್ಷಣೆ ಕಡೆ ಎಲ್ಲರ ಮನಸ್ಸುಗಳು ಹೊರಟೋಗ್ತವೆ. ಯುವ ಪೀಳಿಗೆಯನ್ನು ಮಾರ್ಗದರ್ಶನ ಮಾಡತಕ್ಕಂಥ ಅಧ್ಯಾಪಕರಾಗಲಿ, ಪ್ರಾಧ್ಯಾಪಕರಾಗಲಿ, ಬೋಧಕರಿಂದಾಗಲಿ, ಒಂದು ಸಮಾಜದಲ್ಲಿ ನೇತಾರರುಗಳಾಗಲಿ ಮಾರ್ಗದರ್ಶನ ಮಾಡತಕ್ಕಂಥವ್ರಿಲ್ಲ. ದೇರ್ ಆರ್ ನೋ ಪೀಪಲ್ ಹೂ ಕ್ಯಾನ್ ಗಿವ್ ಡೈರೆಕ್ಷನ್ ಆ್ಯಂಡ್ ಗೈಡೆನ್ಸ್ ಪ್ರಾಪರ್ಲಿ ಫಾರ್ ದಿ ಯಂಗ್ಸ್ಟರ್ಸ್. ದಿಕ್ಕು ತಪ್ಪು ಹೋಗಿದೆ. ಮತ್ತು ಅವಕ್ಕೆ ಮಾಲ್ ಕಂಡ್ರೆ ಮಾಲೇ ಫೈನಲ್ಲು ಅಂತಾರೆ, ಐಸ್ ಕ್ರೀಮ್ ಕಂಡ್ರೆ ಐಸ್ ಕ್ರೀಮೇ ಫೈನಲ್ಲು, ಥಿಯೇಟರ್ ಟಿ ವಿಯಲ್ಲಿ ಪ್ರೋಗ್ರಾಮ್ ಕಂಡ್ರೆ ಅದೇ ಫೈನಲ್ಲು. ಈ ಸೆಳೆತಗಳಿಗೆ ಬಂದುಬಿಟ್ಟಿದ್ದಾರೆ. ಮತ್ತು ಈಸಿ ಮನಿ ಸಿಸ್ಟಮ್ ಬಂದು ಹೋಗಿದ್ದಾರೆ. ಹಿಂದೆ ₹1 ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟ ಇತ್ತು ಜೀವದ. ವ್ಯಾಲ್ಯೂ ಆಫ್ ಮನಿ ಗೊತ್ತಿಲ್ಲ, ವ್ಯಾಲ್ಯೂ ಆಫ್ ಲೈಫ್ ಗೊತ್ತಿಲ್ಲ. ಮತ್ತು ಜೀವಕ್ಕೆ ಬೆಲೆ ಇಲ್ಲ ಈ ದೇಶದಲ್ಲಿ. ಆ ಸ್ಥಿತಿಗೆ ಬಂದಿದೆ. ಇದನ್ನು ಪವಿತ್ರತೆಯ ಕಡೆಗೆ ಕರ್ಕೊಂಬರತಕ್ಕಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥದ್ದು. ಎರಡನೇದು, ನೆಮ್ಮದಿ, ಶಾಂತಿ, ಸಮಾಧಾನದಲ್ಲಿ ಸಂಭ್ರಮ ಸಡಗರ ಇದೆಯಪ್ಪ, ನಾಟ್ ಇನ್ ದಿ ಎಕ್ಸ್ಟರ್ನಲ್ ಎಕ್ಸುಬರೆನ್ಸ್ ಹೇಳ್ಕೊಡತಕ್ಕಂಥವ್ರು ಬೇಕು. ಆ ಹಿನ್ನೆಲೆಯಲ್ಲೇ ನಿಮ್ಮ ಸಂಸ್ಥೆ ಭಾಳ ಮಹತ್ವ ಆಗ್ತಾ ಇರೋದು ಇವತ್ತು. ಯಾಕೆ ಅಂದರೆ ಇಡೀ ಸಮಾಜದಲ್ಲಿ ಎಲ್ಲ ಜಾಹೀರಾತು ಮತ್ತು ವ್ಯಾಪಾರದ ಒಂದು ಸಮಾಜ ಆಗೋಗ್ತಾ ಇರೋವಾಗ, ಕೊಳ್ಳುಬಾಕರ ಸಮಾಜ ಆಗೋಗ್ತಾ ಇರೋವಾಗ, ಕಣ್ಣಿಗೆ ಹೊಟ್ಟೆಗೆ ತುಂಬಿಸ್ಕೊಂಡ್ರೆ ಸಾಕು ಇನ್ನೇನು ಬೇಡ ಅನ್ನೋ ಸಮಾಜ ಆಗ್ತಿರೋವಾಗ, ಆತ್ಮಶಕ್ತಿ ಸಂವರ್ಧನೆ ಕಡೆ ಗಮನ ಜನಕ್ಕೆ ತರತಕ್ಕಂಥ ಸಂಸ್ಥೆಗಳು ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ನಿಮ್ಮ ಸಂಸ್ಥೆ ದೊಡ್ಡ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅಭಿನಂದನೆ ಮಾಡ್ತಿದ್ದೀನಿ. ಆತ್ಮಶಕ್ತಿ ಸಂವರ್ಧನೆ, ದಟ್ ಈಸ್ ದ ಅಲ್ಟಿಮೇಟ್ ಎನರ್ಜಿ, ದಟ್ ಈಸ್ ದ ಅಲ್ಟಿಮೇಟ್ ಸ್ಪಿರಿಟ್, ದ ಸ್ಪಿರಿಟ್ ವಿಥಿನ್. ಆತ್ಮಶಕ್ತಿಯ ಸಂವರ್ಧನೆ ಮಾಡತಕ್ಕಂಥ ಕೆಲಸದಲ್ಲಿ ಹಿರಿಯರು, ನೇತಾರರುಗಳು, ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಮೆಚ್ಯೂರ್ಡ್ ಎಲ್ಡರ್ಲಿ ಪೀಪಲ್, ದೇ ಹ್ಯಾವ್ ಟು ಗೈಡ್, ದೇ ಹ್ಯಾವ್ ಟು ಡೈರೆಕ್ಟ್. ನಾವು ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಎಲ್ಲ ಯಂಗ್ಸ್ಟರ್ಸು ಹೆಲ್ಟರ್ ಹೋಗ್ತಿದ್ದಾರೆ. ಆದರೆ ಅವ್ರನ್ನ ಕೈ ಹಿಡಿದು ಕರ್ಕೊಂಬಂದು ಒಳ್ಳೆ ದಾರಿ ಇದೆಯಪ್ಪ ಅಂತ ತೋರಿಸೋರು ಬೇಕಲ್ಲ, ಮಾರ್ಗದರ್ಶನ. ಮತ್ತು ಎರಡನೇದೇನು ಅಂದರೆ, ಹೇಳೋರು ಕೂಡ ಹಿಂದೆ ನೈಮಿಷಾರಣ್ಯದಲ್ಲಿ ವೈಶಂಪಾಯನ ಋಷಿಗಳು ಜನ್ಮೇಜಯರಾಜನಿಗೆ ಹೇಳಿದಂಥ ಭಾಷಣ ಹೇಳಿದರೆ ಈಗಿನ ವಿದ್ಯಾರ್ಥಿಗಳಿಗೆ ಹೋಗೋದಿಲ್ಲ. ಈಗ ಆಯಿತಾ? ಟೆಲ್ ಹಿಮ್ ಇನ್ ದ ಲ್ಯಾಂಗ್ವೇಜ್ ಎಫೆಕ್ಟಿವ್ಲಿ ಇನ್ ವಿಚ್ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. Modern mind requires a different diction, a different language. It should be positive, it should be effective, it should be communicative, it should be invigorating, it should be inspiring, it should be encouraging, and it should be motivating, it should be mega motivating, it should be meta motivating, it should be maxi motivating. ಪುಟಿ ಬೇಕಾ ಚಿಮ್ಮು ಬೀಳ್ಬೇನ್ರಿ ಯುವಕರುಗಳು,
ಹೋಮ ಬೇಡವೇನ್ರಿ? ಶಕ್ತಿ ಇದೆ. ಆ ಶಕ್ತಿಯನ್ನು ಒಳ್ಳೆ ಕಡೆ ಕರ್ಕೊಂಬರತಕ್ಕಂಥ ಮನಸ್ಸುಗಳು ಬೇಕು, ಅನುಭವಗಳು ಬೇಕು. ವಾಟ್ ವಿ ನೀಡ್ ಎಕ್ಸ್ಪೀರಿಯನ್ಸ್, ಮೆಚ್ಯೂರಿಟಿ, ಡಿಗ್ನಿಟಿ, ರೆಸ್ಪೆಕ್ಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಎಲ್ಡರ್ಲಿ ಆ್ಯಟಿಟ್ಯೂಡ್. ಇಷ್ಟು ಇರೋರು ಯುವಕರುಗಳನ್ನೆಲ್ಲ ಕರ್ಕೊಂಬಂದು ಪಾಸಿಟಿವ್ ಮೋಟಿವೇಶನ್ ಕೊಟ್ಟು, ಡ್ರೈವ್, ಎಂಥೂಸಿಯಾಸಮ್ ಕೊಟ್ಟರೆ ಅದ್ಭುತಗಳು ಮಾಡ್ಬೋದು ನಾವು. ಗುರುಗಳೇ, ಮತ್ತೊಂದು, ಇವಾಗ ಈಗಾಗಲೇ ನಿಮಗೂ ಗೊತ್ತಿರೋ ಹಾಗೆ ನಮ್ಮ ಓಂ ಸೇವಾ ಕೇಂದ್ರ ಆಶ್ರಮದಲ್ಲಿ ಹಲವಾರು ಯೋಜನೆಗಳಿದೆ. ಅದರಲ್ಲಿ ಸನ್ಮತಿ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತವಾಗಿ ಶಾಲೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು 45-50 ಮಕ್ಕಳಿಗೆ ನಾವು ಉಚಿತವಾಗಿ ಶಿಕ್ಷಣ, ಊಟ, ಟ್ರಾನ್ಸ್ಪೋರ್ಟೇಷನು, ಯೂನಿಫಾರ್ಮು, ವೈದ್ಯಕೀಯ ಸೌಲಭ್ಯ ಪ್ರತಿಯೊಂದನ್ನು ಕೊಡ್ತಾ ಇದ್ದೀವಿ ಕಳೆದ 6 ವರ್ಷದಿಂದ. ಈ ಮಕ್ಕಳಿಗೆ ನಾವು ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ತಾ ಇದ್ದೀವಿ ಅಷ್ಟೇ. ಸೊ ಇದರಲ್ಲಿರ್ತಕ್ಕಂಥ ಯಾವುದಾದ್ರೂ ಆಯುಧ ಭಾಗನೇ ಆಗಲಿ ಅಥವಾ ಇನ್ನೇನಾದರೂ ಆಗಲಿ ಇವರ ಸರ್ವತೋಮುಖ ಬೆಳವಣಿಗೆಗೆ ನಾವು ಉಪಯೋಗಿಸುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಸಲಹೆ ಬೇಕು. ಈಗ ಹಿಂದೆ ಅದೊಂದು ನಮ್ಮದು ಎಕ್ಸ್ಪೆರಿಮೆಂಟ್ ಆಗಿದೆ. ನಮ್ಮ ಇಬ್ಬರು ಕೋಆರ್ಡಿನೇಟರ್ಸ್ಗಳು ಈ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ವಿಷ್ಣು ಸಹಸ್ರನಾಮ ಹೇಳಿಕೊಟ್ಟು ಅದರಲ್ಲಿ ಯಶಸ್ವಿ ಆಗಿದ್ದಾರೆ. ಅವರು ಫಸ್ಟು ಕೇಳಿಸ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ನಾಲ್ಗೆ ತುಟಿನ ಅದಕ್ಕೆ ಸೇರಿಸ್ಕೊಳ್ತಾ ಆಮೇಲೆ ಕಲ್ತ್ಕೊಂಡು ನನ್ನೆದುರುಗೆ ಅವ್ರು ಕರ್ಕೊಂಬಂದು ಶ್ಲೋಕಗಳನ್ನ ಹೇಳಿಸಿ ಮಾಡಿದ್ದಾರೆ. ಆ ಬುದ್ಧಿಮಾಂದ್ಯ ಅಂತ ನಾವು ಅಂದ್ಕೊಳ್ಳತಕ್ಕಂಥ ಗೇಜ್ಗೂ ಅವ್ರಿಗಿರೋ ಶಕ್ತಿಗೂ ಬೇರೆ ಡಿಫ್ರೆನ್ಸ್ ಇರುತ್ತೆ. ಬೇಸಿಕಲಿ ನಮಗೆ ಎಕ್ಸ್ಟರ್ನಲಿ ದೇ ಮೇ ಅಪಿಯರ್ ಆಸ್ ಬುದ್ಧಿಮಾಂದ್ಯ. ಒಳಗಡೆ ಒಂದು ಪೊಟೆನ್ಷಿಯಲ್ ಬೀಜ ಇಟ್ಟಿರ್ತಾನೆ ಪರಮಾತ್ಮ. ಆ ಬೀಜಕ್ಕೆ ನೀರಿರೋದು ಪೋಷಣೆ ಮಾಡಿ, ಲಾಲನೆ ಮಾಡಿ, ಪೋಲನೆ ಮಾಡಿ ಎಳ್ಕೊಂಬಂದರೆ ಅದ್ಭುತವಾದಂಥ ಬೆಳವಣಿಗೆ ಆಗುತ್ತೆ. ಅದಕ್ಕಾಗಿ ನಿಮಗೆ ಆ ಸನ್ಮತಿ ನಿಮಗೆ ಕೊಟ್ಟು, ಪರಮಾತ್ಮ ಆ ಸನ್ಮತಿ ನಿಮಗೆ ಕೊಟ್ಟು, ನಿಮ್ಮ ಮೂಲಕ ಆ ಸನ್ಮತಿ ಸಂಸ್ಥೆಯನ್ನು ಸಮಾಜಕ್ಕೆ ಕೊಟ್ಟು ಈ ಮಕ್ಕಳಿಗೊಂದು ಬೆಳಕು ಕಾಣಿಸ್ತಾ ಇದ್ದಾನೆ. ಆಲ್ ಆಫ್ ದೆಮ್ ವಿಲ್ ಡೆಫಿನೆಟ್ಲಿ ಲರ್ನ್ ವಿಷ್ಣು ಸಹಸ್ರನಾಮ, ಚಾಂಟ್ ವಿಷ್ಣು ಸಹಸ್ರನಾಮ, ಆ್ಯಂಡ್ ದೇ ಕ್ಯಾನ್ ಬಿಕಮ್ ಗ್ರೇಟ್ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ. ಒಂದಂತೂ ತಾವು ಹೇಳಿದ್ದು ನಾವು ಗಮನಿಸಿದ್ದೀವಿ ನಮ್ಮ ಶಾಲೆಯಲ್ಲೂ. ವಿಷ್ಣು ಸಹಸ್ರನಾಮ ಅವ್ರಿಗೆ ಹೇಳಿಕೊಟ್ರೆ ಹೇಳೋಕ್ಕೆ ಗೊತ್ತಾಗ್ತಲ್ಲ, ಕೆಲವು ಮಕ್ಳಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ನಾವು ಅದಕ್ಕೆ ಏನು ಮಾಡಿದ್ವಿ, ಅರ್ಧ ಗಂಟೆ ಅದನ್ನು ಸುಮ್ಮನೆ ಹಾಕಿರೋದು. ಆ ಒಂದು ವೈಬ್ರೇಷನ್ನೇ ಅಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಿದ್ವಿ. ಏನಕ್ಕೆಂದ್ರೆ ನಮಗೊಂದು ಕೇಸ್ ಸ್ಟಡಿನೂ ಆಗುತ್ತೆ ಅಂತ. ಸೊ ಸ್ವಲ್ಪ ಕೆಲವು ತಿಂಗಳ ನಂತರ ವೈಲ್ಡ್ ಆಗಿ ಬಿಹೇವ್ ಮಾಡ್ತಿದ್ದ ಮಕ್ಕಳೆಲ್ಲ ಮೈಲ್ಡ್ ಆಗ್ತಾ ಬಂದು, ಅದಂತೂ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ. ಅಲ್ಲಿ ಟೀಚರ್ಸ್ಗೆ ಮತ್ತು ಆಯಾಗಳಿಗೆ ಎಲ್ಲರೂ ನೋಡ್ಕೊಳ್ಳೋಕೆ ಏನು ಕಷ್ಟ ಆಗ್ತಾಯಿತ್ತು, ಅವರು 10 ಸರಿ ಹೇಳಿದ್ರೆ ಅರ್ಥ ಆಗದೆ ಇರುವಂಥರೆಲ್ಲ 3-4 ಸರಿಗೆ ಅರ್ಥ ಮಾಡಿಕೊಂಡು ಮಾಡೋಷ್ಟು ಮಟ್ಟಕ್ಕಂತೂ ಖಂಡಿತ ಬಂದಿದೆ. ಸೊ ಗ್ರ್ಯಾಜುಯಲ್ ಆಗುತ್ತೆ ಅದು. ಯಾಕೆಂದರೆ ಲಿಸನಿಂಗ್ ಇಟ್ ಸೆಲ್ಫ್ 250 ವರ್ಷದಿಂದ ಜಗನ್ನಾಥ ದಾಸ್ ಹೇಳ್ತಾರೆ, ಲಿಸ್ನಿಂಗ್ ಟು ವಿಷ್ಣು ಸಹಸ್ರನಾಮ ಏನಾಗುತ್ತೆ ಅಂದರೆ, ಶ್ರವಣ ಮನಕ್ಕೆ ಆನಂದವೀವುದು, ಲಿಸನಿಂಗ್ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು, ಭುವನ ಪಾವನವೆನಿಪ ಲಕ್ಷ್ಮೀದೇವನ ಮಂಗಳ ನಾಮಗಳು. ಇದನ್ನು ಕೇಳ್ತಾ ಇದ್ರೆ ಸಾಕು, ಅದು ಒಳಗೆ ಅಲೌಕಿಕ ಆನಂದ, ದೈವಿಕ ಆನಂದ ಒಳಗಿಂದ ಪ್ರಾಪ್ತ ಆಗುತ್ತೆ. ಈ ಬಾಹ್ಯ ಪ್ರಪಂಚದ ಆನಂದ ಮತ್ತು ಸುಖ ಅಂತ ನಾವೇನಂದಿದ್ದೀವಿ, ಇದಕ್ಕಿಂತ ಅಂತರ್ ಸುಖ ಅಂತ ಇರುತ್ತೆ, ಆತ್ಮಸುಖ ಅಂತ ಇರುತ್ತೆ. ಆತ್ಮಸುಖವನ್ನು ಅದು ಆ ಮಕ್ಕಳಿಗೂ ಆತ್ಮಸುಖ ಇದ್ದೇ ಇರುತ್ತೆ. ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ಕೂಡ ಹೊರಗಡೆ ಕಿವಿ ಕಣ್ಣು ಏನೋ ಇರ್ಬೋದು, ಆತ್ಮಸುಖ ಅನ್ನೋದಿರುತ್ತೆ ಅವ್ರಿಗೆ, ಅದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ. ಇದು ಜಗನ್ನಾಥ ದಾಸರು ಹೇಳ್ತಾರೆ ಆ ವಿಚಾರವನ್ನು. ಅದನ್ನು ಟೇಸ್ಟ್ ಮಾಡೋದಕ್ಕೆ ಏನು ಹೆಂಗೆ ಎಳಿಬೇಕು ಆತ್ಮಸುಖವನ್ನು ಇಂಡಿವಿಜುವಲಿ ಅವರವರು ಅನುಭವಿಸೋಕ್ಕೆ ಅನ್ನೋದಕ್ಕೆ ಈ ಯಾಂತ್ರಿಕ ಬದುಕಿಂದ ಅವ್ರನ್ನ ಸ್ವಲ್ಪ ಎಳಿಬೇಕು ಅಂತಂದರೆ ಈ ಚಾಂಟಿಂಗು ಜೊತೆಯಲ್ಲಿ ಅವರಿಗೆ ಇದರ ಮಹಿಮೆ ತಿಳಿಸತಕ್ಕಂಥ ಒಂದು ಸೆಷನ್ಸು ಇಟ್ಕೋಬೇಕು. ಆ್ಯಕ್ಚುಲಾಗಿ ನನಗೆ ಈ ಕರೋನಾ ಎಲ್ಲ ಮುಗಿದ ಮೇಲೆ ನಾನೊಂದು 7 ಡೇಸು ಭಾಗವತ ಸಪ್ತಾಹ ಅಂತ ಮಾಡಿಕೊಡ್ತೀನಿ ನಿಮ್ಮಲ್ಲಿ ಬಂದು. 7 ಡೇಸ್ ಆಯಿತು. ಭಾಳ ಚೆನ್ನಾಗಿರುತ್ತೆ ಅದು, ಕಥಾರೂಪದಲ್ಲಿರುತ್ತೆ. ಬಟ್ ಅದ್ಭುತವಾಗಿರತಕ್ಕಂಥ ಗೈಡೆನ್ಸು, ಡೈರೆಕ್ಷನ್ ಕೊಡೋದು ಸೊಸೈಟಿಗೆ. ಮತ್ತು ಅದರಲ್ಲಿ ಕೃಷ್ಣ ಪರಮಾತ್ಮನ ಸನ್ನಿಧಾನ ಇದೆ. ಅದರಲ್ಲಿ 7 ಡೇಸ್ ಮಾಡಿಕೊಡ್ತೀನಿ. ಆ ಥರದ ವಿಚಾರಗಳು ಯಾತಿಗೆ, ವಾಟ್ ಎವರ್ ಯು ಲಿಸನ್ ದಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್. ಬಿಕಾಸ್ ವಾಟ್ ಎವರ್ ಯು ಲಿಸನ್ ದಟ್ ವಿಲ್ ಬಿ ಯುವರ್ ಥಿಂಕಿಂಗ್. ವಾಟ್ ಎವರ್ ಯು ಥಿಂಕ್ ದಟ್ ವಿಲ್ ಬಿ ಯುವರ್ ಥಾಟ್ ವರ್ಲ್ಡ್. ವಾಟ್ ಎವರ್ ಯು ಥಿಂಕ್, ವಾಟ್ ಈಸ್ ಯುವರ್ ಥಾಟ್ ವರ್ಲ್ಡ್, ವಾಟ್ ಈಸ್ ಯುವರ್ ಥಾಟ್ ಕರೆಂಟ್, ಯು ಸ್ಪೀಕ್ ಓನ್ಲಿ ಅಬೌಟ್ ದಟ್. ನೀವು ಓಷನೋಗ್ರಫಿ ಇಷ್ಟೊತ್ತು ಮಾತಾಡಲಿಲ್ಲ, ವೃಕ್ಷಗಳ ಬಗ್ಗೆ ಮಾತಾಡಲಿಲ್ಲ, ನೀವು ಆಕಾಶದ ಬಗ್ಗೆ ಮಾತಾಡಲಿಲ್ಲ,
ಗ್ರಹ ನಕ್ಷತ್ರ ನಿಹಾರಿಕೆಗಳಿಗೆ ಬಗ್ಗೆ ಮಾತಾಡಲಿಲ್ಲ. ಯಾಕೆಂದರೆ ನಿಮ್ಮ ಥಾಟ್ ಪ್ಯಾಟ್ರನ್ನು ಈ ಯೋಗ, ಧ್ಯಾನ, ಮಕ್ಕಳು, ಉದ್ಯಮ ಇಷ್ಟರಲ್ಲೇ ಇದೆ. ವಾಟ್ ಎವರ್ ವಿ ಥಿಂಕ್ ವಿ ಸ್ಪೀಕ್ ಓನ್ಲಿ ಅಬೌಟ್ ದಟ್. ವಾಟ್ ಎವರ್ ವಿ ಸ್ಪೀಕ್ ವಿ ಟೆಂಡ್ ಟು ರಿಪೀಟ್ ಇಟ್. ವಾಟ್ ಎವರ್ ವಿ ರಿಪೀಟ್ ಇಟ್ ಬಿಕಮ್ಸ್ ಹ್ಯಾಬಿಟ್. Whatever you go on doing that habit, it becomes your character. What is your character? It becomes your nature. What is your nature? That will be your feature, that will be your future also. ಖಂಡಿತ. Alva? So listening, whatever you listen, that becomes your thought. Whatever you think, that's going to become your speech. Whatever you speak, it becomes your habit. It becomes your work. What is your work? You tend to repeat it. Once you repeat it, it becomes your habit. What is your habit? It becomes your character. What is your character? That is your nature. What is your nature? That is your future. ಹಾಗಾಗಿ ಶ್ರವಣನೇ ಫ್ಯೂಚರ್ ಆಗೋಗುತ್ತೆ. ಲಿಸನಿಂಗ್ ಇಟ್ಸ್ ಬಿಕಮ್ಸ್ ಫ್ಯೂಚರ್. ಭಾರತದ ಮುಖ್ಯ ಸಂಸ್ಕೃತಿ, ಮೂಲ ಸಂಸ್ಕೃತಿ ಯಜ್ಞ ಸಂಸ್ಕೃತಿ. ಹೋಮ ಧೂಮ ಆಕಾಶದಲ್ಲಿ ಮೇಘವಾಗಿ ಅರಳಿಕೊಳ್ಳೋದು. ಅಷ್ಟೊಂದು ನ್ಯೂಜಿಲ್ಯಾಂಡ್ನಲ್ಲಿ ರಾಘವೇಂದ್ರ ಭಕ್ತಿಪೀಠ ಅಂತ ಒಂದು ದೊಡ್ಡ ಸಂಸ್ಥೆ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಕೈಲಿ ಇನಾಗ್ರೇಟ್ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಆಸ್ಟ್ರೇಲಿಯಾಗೆ ಬಂದಿದ್ದೀರ ಅಂತ ಗೊತ್ತಾಯಿತು, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬರಲೇಬೇಕು ಅಂತ ಗಲಾಟೆ ಮಾಡಿದರು. ಹೋಗಿ ಅವ್ರನ್ನ ಕಾರಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅವ್ರು ಡ್ರೈವ್ ಮಾಡ್ತಾಯಿದ್ದಾರೆ ರಾಜೇಂದ್ರ, ಇವ್ರು ಹಿಂದ್ಗಡೆ ಕರ್ಕೊತಿದ್ದಾರೆ. ಮಾತಾಡ್ತಾ ಇದ್ದಾರೆ ಇಬ್ಬರು. ಸ್ವಲ್ಪ ಹೊತ್ತಾದ್ಮೇಲೆ ಹಿಂದ್ಗಡೆಯಿಂದ ಮಾತು ಬರ್ತಾಯಿಲ್ಲ, ಇವರೊಬ್ಬರೇ ಮಾತಾಡ್ತಿದ್ದಾರೆ. ಇವ್ರು ಮಾತಾಡ್ತಾ ಇದ್ದಾರೆ, ರೆಸ್ಪಾನ್ಸೇ ಇಲ್ಲ. ಆಮೇಲೆ ಪಕ್ಕಕ್ಕೆ ಕಾರ್ ನಿಲ್ಲಿಸ್ಬಿಟ್ಟು ಹಿಂದ್ಗಡೆ ತೆಗೆದು ನೋಡಿದರೆ ಅನ್ಕಾನ್ಷಿಯಸ್ ಆಗಿದ್ದಾರೆ ಸ್ವಾಮೀಜಿ. ಹಿಮಾಲಯಕ್ಕೆ, ಗಂಗೆಗೆ, ಸ್ವಾಮಿ ಶಿವಾನಂದರು, ಸ್ವಾಮಿ ಚಿದಾನಂದರಿಗೆ ಇಷ್ಟು ಸೇವೆ ಮಾಡಿರೋ ಈ ದೇಹ ಆಸ್ಟ್ರೇಲಿಯಾದ ಮೇಲೆ ಸಾಯಕ್ಕೆ ಇಷ್ಟಪಡಲ್ಲ. ಐ ವಾಂಟ್ ಟು ಡೈ ಆನ್ ದ ಸಾಯಿಲ್ ಆಫ್ ಇಂಡಿಯಾ. ಅಲ್ಲಿ ಟಚ್ ಆದ ತಕ್ಷಣ ಪ್ರಾಣ ಹೋದ್ರೂ ಪರವಾಗಿಲ್ಲ. ನೌ ಆ್ಯಂಡ್ ಹಿಯರ್ ಡಿಸ್ಚಾರ್ಜ್ ಮೀ, ಟೇಕ್ ಟು ಇಂಡಿಯಾ. 3 ಜನ ಹೋದ್ವಿ, ಪಾರಾಯಣ ಎಲ್ಲ ಮಾಡಿದ್ವಿ. ಆಮೇಲೆ ಡಾಕ್ಟ್ರು ಬಂದು ಅವರು ಪುಸ್ತಕ ಮತ್ತು ವಿಷ್ಣು ವಿಗ್ರಹ ಎರಡೂ ಎದೆಗೆಟ್ಕೊಂಡು ಕೂತಿದ್ರು. ಪ್ರಾಣ ಹೊಟ್ಟೋಗಿತ್ತು, ಜೀವ ಹೋಗಿತ್ತು. ವಿಷ್ಣು ಸಹಸ್ರನಾಮ, ಇಫ್ ಯು ಬಿಲೀವ್ ಇಟ್ ವಿಲ್ ಗಿವ್ ಬ್ಯಾಕ್ ಲೈಫ್, ವೆನ್ ಎವ್ರಿಥಿಂಗ್ ಫೈಲ್ಸ್ ಇಟ್ ರಿಸ್ಕ್ಯೂಸ್ ಅಂತ ಈ ವ್ಯಕ್ತಿ ಸ್ಟೇಟ್ಮೆಂಟ್ ಮಾಡಿದರು.